ಬಿರು ಬಿಸಿಲಿಗೆ ಬಾಯ್ಬಿಟ್ಟ ಭೂಮಿಗೆ ತಂಪೆರೆಯುವ ಮಳೆಯಂತಾಗಿದೆ ನಿನ್ನ ಆಗಮನ ಯಾತ್ರಿಕ. ಬೇಸಿಗೆಯಲ್ಲಾದ ಕೊಚ್ಚೆಗಳನ್ನು ತೊಳೆದು ಹೋಗುವುದಕ್ಕೆ ಮಳೆಗಾಲ ಬರಲೇಬೇಕಲ್ಲ ಮಿಸ್ಟರ್ ಕಾಲಗುಪ್ತ. ಕೊಳತಿಯಲ್ಲಿ ಕೊಚ್ಚಿ ಹೋಗುವ ನದಿಯನ್ನೇ ಹಿಡಿದೊಟ್ಟುಕೊಳ್ಳುವ ಸಾಮರ್ಥ್ಯ ಈ ಕಾಲಗುಪ್ತನೆಂಬ ಆಣೆಕಟ್ಟಿಗಿದೆ. ಯಾವ ಆಣೆಕಟ್ಟನಾದ್ರೂ ಚಿಂದಿ ಉಡಾಯಿಸಬಲ್ಲ ಪೊಲೀಸ್ ಇಲಾಖೆಯ ಸ್ಪೆಷಲ್ ವೆಫನ್ ಯಾತ್ರಿಕೆಂಬ ಡೈನಾಮೈಟ್ ಎಂದು ಹಿಡಿದು ಹೋಗ್ತೀಯ ಮರಿ. ಕಬ್ಬಿಣವನ್ನು ಇಲಿ ಕೊರೆದಂತಾಯಿತು ನಿನ್ನ ಸ್ಥಿತಿ. ಸಾಧನೆ ಗೈದವರೇ ಕಂಡ ರಸ್ತೆಗೆ ಹೆಸರಾದರೆ ಹೊರತು ವ್ಯವಸ್ಥೆ ಬದಲಾಗಲಿಲ್ಲ. ಗರಿಕೆ ಹುಲ್ಲು ಕಾಲಿಗೆ ತಾಗಿದೆ ಎಂಬ ಕಾರಣಕ್ಕೆ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ ಜೊಟ್ಟು ಬಿಟ್ಟ ಚಾಣಕ್ಯ ನಿನ್ನ ಅನೈತಿಕ ಲೋಕವನ್ನು ಬೇರು ಸಮೇತ ಕೀಳಲು ಬಂದಿರುವೆ. ಆಧುನಿಕ ಚಾಣಕ್ಯ. ಅವನ ಘೋರ ಸಾವನ್ನು ಯಾರು ಮರೆಯಲು ಸಾಧ್ಯವಿಲ್ಲ. ಕಾಡಿನಲ್ಲಿ ಮನೆ ಕಟ್ಟಿದರೆ ಮೃಗಗಳಿಗೆ ಅಂಜಿದರಾಯಿತೆ, ನದಿ ಸಮುದ್ರಗಳ ತೀರದಲ್ಲಿ ಮನೆಯನ್ನು ಕಟ್ಟಿ ನರೆತ್ತೆರೆಗಳಿಗೆ ಅಂಜಿದರೆ ಹೇಗೆ? ಪಾಪಿ ಲೋಕದಲ್ಲಿ ಈ ಕಾಲ ರುದ್ಗುಪ್ತನ ಹೆಜ್ಜೆ ಮುದ್ರೆ ಬಿದ್ದಿದೆ. ಹೆಜ್ಜೆ ಮುದ್ರೆ ಬಿದ್ದಿದೆ. ನಿನ್ನ ಡ್ರಗ್ಸ್ ನಿಂದ ವಿದ್ಯಾರ್ಥಿಗಳು ಮಾನದೊಂದಿಗೆ ಪ್ರಾಣವನ್ನು ಕಳೆದುಕೊಂಡ್ರು. ಈ ಸಮಾಜವನ್ನು ಕೆಡಿಸಲಿಕ್ಕೆ ನಿಮ್ಮಪ್ಪನ ಮನೆದು ಆಸ್ತಿ ಇಲ್ಲ ಕಣೋ. ಇದು ನೀತಿವಂತರ ಕಟ್ಟಿದ ಬದುಕಿನ ತಾಣವಿದು. ನೀತಿವಂತರ ತಾಣವೇ ಕಾಣಿಯಾಗಿರುವಾಗ ಸತ್ಯ ನ್ಯಾಯ ನೀತಿ ಧರ್ಮವನ್ನೇ ಮೂಟೆ ಕಟ್ಟಿ ತಿಪ್ಪೆಗೆ ತೆಗೆದಿರುವಾಗ ಅದನ್ನೇ ಮೊಟ್ಟೆ ಆಯುವ ಚಿಂದಿಯವನಾಗಲಾರೆ. ಬೆಂಕಿ ಹಚ್ಚುವ ಕಿಡಿಯಾಗಲಾರೆ. ನಾನು ಅವತಾರ ಪುರುಷನಾಗಲಾರೆ. ಬಡವರು ತಿನ್ನುವ ಅನ್ನದ ಮೇಲೆ ಎಂಜಲು ಉಗಳಲು ನಿನಗ್ಯಾವುದು ಹಕ್ಕಿದೆ? ನಿನ್ನ ತಾಯಿ ನಿನಗೆ ಗರ್ಭ ಕೊಟ್ಟಿದ್ಲಲ್ಲ, ಅದು ಧರ್ಮ. ಅವಳ ಎದೆ ಹಾಲು ಕುಡಿದೆಯಲ್ಲ, ಅದು ನ್ಯಾಯ. ಜನ್ಮದಾತ ತಂದೆ ತಾಯಿಯನ್ನು ಎಂದಿದೆ ಸತ್ಯ. ತಂದೆ ತಾಯಿನ ತಮ್ಮ ತುತ್ತನೆ ಉಣಿಸಿದ್ರಲ್ಲ, ಅದು ನೀತಿ. ಇದರಲ್ಲಿ ಯಾವುದು ತಿಪ್ಪೆಗೆ ಎಸೆದಿದೆ ಎಂದು ಮೊದಲು ಯೋಚಿಸು. ಮಾನು ಮೊದಲು ತಪ್ಪು ಮಾಡಿದ್ದು. ಈ ಸಮಾಜ ನನ್ನನ್ನು ಯಾಕೆ ತಿದ್ದಲಿಲ್ಲ? ಯಾತ್ರಿಕ? ಯಾಕೆ ತಿದ್ದಲಿಲ್ಲ? ಹೊಟ್ಟೆ ಪಾಡಿಗಾಗಿ ಹೆತ್ತ ಮಕ್ಕಳನ್ನೇ ಮಾರಾಟ ಮಾಡುವಾಗ ನೀತಿ ನಿದ್ರಿಸುತ್ತಿತ್ತೆ. ಕಾಂಚಾಣಕ್ಕಾಗಿ ಕಾಮಿನಿಯರು ಮೈ ಮಾರಿಕೊಂಡಾಗ ಸತ್ಯವೆಲ್ಲಿ ಸತ್ತಿತ್ತು? ಹೇಳು ಯಾತ್ರಿಕ, ಹೇಳು. ಇಂಥ ಭ್ರಷ್ಟಾಚಾರಗಳನ್ನು ಮೊದಲು ಹುಟ್ಟಿಗೆ ಸಾಕ್ತಿದ್ದವನೇ ನೀನು. ಸಮಾಜವನ್ನು ಅಪವಾದಿಸಬೇಡ. ನೋಡು, ಡೈಲಾಗ್ನಿಂದ ಹೊಟ್ಟೆ ತುಂಬೋದಿಲ್ಲ ಮರೇ. ನೋಡು,
ಈ ಪೊಲೀಸ್ ಎಂಬ ರಕ್ತಕ್ಕೆ ದಾಖತಿ ಕೊಡದೆ ಹೋದರೆ ನಾನು ಕಾಲಗುಪ್ತನೆಯಲ್ಲ, ನನ್ನನ್ನು ತೊಡೆದು ನೋಡ. ಸಾಕ್ಷಿಗಳಿಲ್ಲದ ಅಭಯವನ್ನು ನಿನಗೆ ಸುಡಬಹುದು. ಅದರ ಮುಖವಾಡ ಕಳಿಸಿದಾಗ ನಿನ್ನ ಪಾಲಿಗೆ ಯಮನ ಕರೆ ಗಂಟೆಯಾಗುವೆ. ನಿರ್ಧರಿಸು. ಈ ಸಮಾಜ ನನ್ನ ಋಣದ ಅಡಿಯಾಳು. ಯಾತ್ರಿಕನ ಅಂತಿಮ ಯಾತ್ರೆಗೆ ಕ್ಷಣಕ್ಷಣನೇ ಆರಂಭ. ಯಾತ್ರೆಯೋ ಕರೆ ಗಂಟೆಯೋ ಕಾಲ ನಿರ್ಧರಿಸಲಿ. ಎಚ್ಚರಿಕೆ ನನ್ನ ಮಗನೇ. ಎಚ್ಚರೆ ಕೊಡುವ ನಿನ್ನ ಬಾಯನ್ನೇ ಮುಚ್ಚಿಸಿಲ್ಲ ಅಂದ್ರೆ ನಾನು ಗುಪ್ತ, ಕಾಲ ಗುಪ್ತನೆಯಲ್ಲ. ನೆನಪಿಟ್ಟುಕೋ ಯಾತ್ರಿಕ.